2005ರಲ್ಲಿ UPA 1 ಅಂತ ನಮ್ಮ ಸರ್ಕಾರ ಇತ್ತು, ಯುನೈಟೆಡ್ ಪ್ರೋಗ್ರೆಸಿವ್ ಅಲಿಯನ್ಸ್. ಮನಮೋಹನ್ ಸಿಂಗ್ ಅವರು ಪ್ರಧಾನಿಗಳಾಗಿದ್ದರು. 2005ರಲ್ಲಿ ಆಕ್ಟ್ ಬಂತು. 2006 ಫೆಬ್ರವರಿ 2ನೇ ತಾರೀಕು ಈ ಕಾಯ್ದೆ ಜಾರಿಗೆ ಬಂತು. ಅಂದರೆ ಯಾರಿಗೆ ಸ್ಕಿಲ್ ಇಲ್ವೋ, ಯಾರಿಗೆ ಮೇಜರ್ ಕೆಲಸ ಮಾಡಕ್ಕೆ ಬರಲ್ಲೋ, ಹಳ್ಳಿಯಲ್ಲಿರೋರಿಗೆ, ಅಂಥ ವ್ಯಕ್ತಿಗಳಿಗೆ 100% ಸಂಬಳ ಸೆಂಟ್ರಲ್ ಗೌರ್ಮೆಂಟೇ ಕೊಟ್ಟು ಅವ್ರಿಗೆ ಕೂಲಿ ಕೊಡೋದು. ಸಪೋಸ್ ಗೌರ್ಮೆಂಟ್ ಕೂಲಿ ಕೊಡೋಕ್ಕೆ 15 ದಿನದಲ್ಲಿ ಫೇಲ್ ಆದರೆ ಅವ್ರಿಗೆ ಕೂಲಿ ಕೊಡಬೇಕು. ಇದು ಕಾನೂನು. 370 ರೂಪಾಯಿ ಈಗ ನರೇಗಾದಲ್ಲಿ ಕೂಲಿ ಕೊಡ್ತೀವಿ. ಈ 370 ರೂಪಾಯಿನ ಸೆಂಟ್ರಲ್ ಗೌರ್ಮೆಂಟೇ ಕೊಡ್ತಿತ್ತು, ನಮ್ಮ ಸರ್ಕಾರ ಕೊಡ್ತಿತ್ತು. ಗ್ಯಾರಂಟಿಗಳಿಂದ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಬೈಯೋ ಈ ಮುಟ್ಟಾಳ್ರಿಗೆ ಇವಾಗ ನರೇಗಾ ಆಕ್ಟಲ್ಲಿ ಏನು ಮಾಡಿದ್ದಾರೆ ಗೊತ್ತಾ? 370 ರೂಪಾಯಲ್ಲಿ 60% ನೀವು ಸ್ಟೇಟ್ ಗೌರ್ಮೆಂಟ್ ಅವರ ಕೊಟ್ಕೊಡಿ ಅಂತ ಕಾನೂನು ತಂದಿದ್ದಾರೆ. ಯಾರ ಹತ್ರ ದುಡ್ಡಿಲ್ಲದೆ ಇರೋದೀಗ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ. ಯಾಕೆಂದ್ರೆ ಎಲ್ಲ ಅದಾನಿ ಅಂಬಾನಿ ಹತ್ರ ಇದೆ. ಇಂಥ ಕಾನೂನು ವಿರುದ್ಧ ನಾವು ಫೈಟ್ ಮಾಡ್ತಿದ್ವಿ. ಅದರಲ್ಲಿ ಮಹಾತ್ಮ ಗಾಂಧೀಜಿ ಹೆಸರು ತೆಗೆದಿದ್ದಾರೆ. ಅಲ್ಲಣ್ಣ, ಗುಜರಾತ್ ಸ್ಟೇಟ್ ಅವರು ಮಹಾತ್ಮ ಗಾಂಧಿ ಅವರು, ಅವ್ರ ಸ್ಟೇಟ್ ಅವ್ರ ಹೆಸರೇ ಅವ್ರು ತೆಗೆದಾಕಿದ್ದಾರೆ. ಇದು ಗಾಂಧಿ ಅವ್ರಿಗೆ ಮಾಡಿರೋ ಅವಮಾನ. ಇದು ಮಹಾತ್ಮ ಗಾಂಧಿ ಅವ್ರಿಗೆ ಮಾಡಿರೋ ಅವಮಾನ. ನಾವಿದ್ರ ವಿರುದ್ಧ ಫೈಟ್ ಮಾಡಬೇಕು.